ಮನೆಗೆ ಹೋದಾಗ ನಿಮ್ಮ ಮನೆ ಮಂದಿ ಹೊಕ್ಕಿನಂತ ಹೇಳಿದಾಗ ಏನಂತ ಹೇಳಿದ್ರು? ನಿಮ್ಮ ಊರಾಗಿನ ಜನ ಆಗಿರ್ಬೋದು, ನಿಮ್ಮ ಮನ್ಯಾಗಿನ ಜನ ಆಗಿರ್ಬೋದು. ನಮ್ಮ ಊರಾಗಿಂದ ಮೊದ್ಲು ಹೇಳ್ಬಾರ್ದಲ್ರಿ ಬಿಗ್ ಬಾಸ್ಗೆ ಹೋಗ್ತೀವಂತ. ನಾವು ಬರೀ ಇವಂಗ ಇದು ವಿಡಿಯೋ ಮಾಡ್ಕೊಳಕ್ ಬಂದಿದ್ರಿ. ಯಾಕೆ ಕೇಳಿದ್ರಂದ್ರೆ ನಾವು ನಮ್ಮ ಮನಸ್ಸು ಧಾರಾವಾಹಿ ಕರ್ಕೊಂಡು ಹೋಗ್ತಾನಂತ, ಅದಕ್ಕೆ ಇಲ್ಲಿ ವಿಡಿಯೋ ಮಾಡ್ಲಕ್ಕೆ ಬಂದ್ವಿ ಅಂತ ಹೇಳಿದೆ ರೀ. ಅದು ಹೇಳಿ ಬಂದಿರಿ. ಗೊತ್ತಿಲ್ಲ ಅದು ನನಗೆ ಹೋಗತ್ತಾನ ಅಂದ್ರು ನಾವು ಅದಿಂದ ಖುಷಿ ಆಯ್ತಂತ ನಮ್ಮ 3 ಮಂದಿಗೆ. ಮಲ್ಲಮ್ಮ ಬಿಗ್ ಬಾಸ್ಗೆ ಹೋಗಿ ಮಲ್ಲಮ್ಮ ಬಿಗ್ ಬಾಸ್ಗೆ ಹೋಗ್ತಾ ಖುಷಿ ಆಯ್ತಂತ. ನಮ್ಮ ಹುಡುಗ ಹೋಗಿದ್ನಂತ ಊರಿಗೆ, ಎಲ್ಲರೂ ಖುಷಿಲಿಂದ ಹೇಳಿದ್ರಂತ್ರಿ. ಯಾರು ಹೋಗ್ಲಾರ್ದು ಹೋಗ್ಯಾಳ ಮಲ್ಲಮ್ಮ ಮಲ್ಲಮ್ಮ ಅಂತ ಖುಷಿಯಾಗಿ ಮಾತಾಡ್ಸಿರಂತ ನಮ್ಮ ಹುಡುಗ. ಈಗ ಎಷ್ಟು ರೊಕ್ಕ ಸಂಪಾದನೆ ಮಾಡ್ಬೇಕಂತ ಬೆಂಗಳೂರಿಗೆ ಬಂದಿದ್ರಿ? ಎಷ್ಟು ಸಂಪಾದನೆ ಮಾಡಿರಿ? ಎಷ್ಟು ಸಿಕ್ತು? ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಎಷ್ಟು ಸಿಕ್ತು ಅಂತ? ಇಲ್ಲೇನು ನಮ್ಮ ಸಾಲ ಮುಟ್ಟಿದ್ರೆ ಸಾಕತ್ತು ಬಂದೀವ್ರಿ. ನಾವೇನು ಗಳಿಕೆ ಮಾಡೋಕ್ಕೇನಿಲ್ಲ ರೀ. ನಮ್ಮ ಗುಣದಕ್ಕೆ ತಿನ್ನೋದು ನಾವು ಹೆಚ್ಚಿಂದ ಆಸೆ ಏನಿಲ್ಲ ರೀ. ನಮ್ದೊಟ್ಟು ಕೊಟ್ಟವ್ರು ಋಣ ಮುಟ್ಟಿದ್ರು ಸಾಕಂತ ಬೆಂಗಳೂರಿಗೆ ಬಂದೇವ್ರಿ. ಹೆಂಗೇನಾದ್ರು ದೊಡ್ಡವನ್ ಸಾಲ ಮಾಡಿದೇವು ಅಂತ ಮನೆ ಕಟ್ಕೊಂಡಿದ್ದ ಮುಟ್ಟಿತ್ರಿ ಸಾಲ. ಈಗ ಮತ್ತೆ ಇದು ಸಣ್ಣ ಮಗನ ಮಾಡ್ತೇವ್ರಿ, ಇದಕ್ಕೊಂದು ಸ್ವಲ್ಪ ಸಾಲ ಐತೆ ರೀ. ಇದಿಟ್ಟು ಮುಟ್ಟಿಸಿದ್ರೆ ನಮ್ಮ ಜೀವನದಲ್ಲಿ ಏನೂ ಇಲ್ಲ ನೋಡಿರಿ. ಇದೊಂದು ಕೊಟ್ಟವ್ರು ಋಣ ಅವ್ರಿಗೆ ಮುಟ್ಟಿಸಿದೆ ಅಂದ್ರೆ ಅದೊಂದೇ ನಮಗೆ ಋಣ ಕಡ್ಕೊಂಡಂಗೆ ಆಗ್ತಾರೆ. ಅದೊಂದು ಅದಿಟ್ಟು ಮುಟ್ಟಿತಂದ್ರೆ ಆಯ್ತು ರೀ. ನಮ್ದು ಏನು ಆರಾಮಾಗಿರೋದ್ರಿ.